ಅದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಮುಂಚೆ ಪರಿಚಯ ಆಯ್ತಾ ಆ ಸಿನಿಮಾಕ್ಕಿಂತ ಮುಂಚೆ ದರ್ಶನ್ ಅವ್ರಿಗೂ ನಿಮಗೂ ಪರಿಚಯ? ನಂಗೆ ಯಾವಲೋ ಒಂದು ಸಾರಿ ಮೀಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಓಕೆ, ಪಕ್ಕಾ ಗೊತ್ತಿಲ್ಲ. ಒಂದ್ಸರಿ ಮಾಡಿರ್ಬೋದೇನೋ ಅಷ್ಟೇ ಚಿಕ್ಕ ವಯಸ್ಸಲ್ಲೇ. ಹೊಸಬ ಎಡಿಟ್ರು ಅಂದ ತಕ್ಷಣ ಇವ್ನು ಯಾರು ಸರ್ ಹೊಸಬ, ಇವ್ನಿಗೆ ಯಾಕೆ ಕೊಡ್ತೀರಾ, ಇವ್ನಿಗೇನು ಕೆಲಸ ಗೊತ್ತು, ಅದು ಇದು ಅಂತ. ಆಮೇಲೆ ಬಂದು ಟೈ ಅಂತ ನೋಡಿದ್ರೆ ದರ್ಶನ್ ನನಗೆ ಗೊತ್ತಿಲ್ಲ. ಸಡನ್ನಾಗೆ ಫೇಸ್ ನೋಡಿದಾಗಲೂ ಸಡನ್ನಾಗಿ ಗೊತ್ತಾಗಿಲ್ಲ. ಎಡಿಟಿಂಗ್ ಮಾಡುವಾಗ ದರ್ಶನ್ ಹೇಳೋರು, ಬರಲೇನೋ ನಾನು ಸಾಂಗಿಗೂ ಏನೋ ಒಂದು ಸೀನ್ ತೋರಿಸೋ ಅನ್ನೋದು. ಡೈರೆಕ್ಟ್ರ್ ಹೇಳ್ಬಿಟ್ಟಿದ್ರು, ಯಾವುದೋ ಕಾರಣಕ್ಕೂ ಬರೋಂಗಿಲ್ಲ ಮಚ್ಚಿ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಆವಾಗ ಡೈರೆಕ್ಟ್ರು ಅಷ್ಟೇ, ಸಾಕಾದಂಗೆ ಮಾಡಿದ್ಯಾ ಸೊ ಖುಷಿ ಆಯಿತು, ನನ್ನ ಮಾತು ಕೊಟ್ಟಂಗೆ ನೀನು ಚೆನ್ನಾಗಿ ಮಾಡಿದ್ಯಾ, ಅದು ಇದು ಎಲ್ಲ ಪ್ರೊಡ್ಯೂಸರ್ ಅಲ್ಲೇ ಅವಾಗ ಚೆಕ್ ಬರ್ಬೇಕು ಹಿಂಗೆ. ಅಂಬಾರಿನ ಎಸ್ಕೇಪ್ ಮಾಡಿ ಹಿಂಗೆ ಮಾಡಬೇಕು ಅಂತ ಹಿಂಗೆ ಅದು ಬೇರೆಯವ್ರನ್ನ ಹಾಕೊಂಡು ಮಾಡ್ಬೋದಿತ್ತೇನೋ. ಬಟ್ ಅವ್ರ ಥಾಟ್ ಬಂತು ನೋಡಿ ಅವ್ರಿಬ್ರಿಗೂ, ವಿಲನ್ಗಳ ಮಕ್ಳು ಹಾಕೊಂಡು ಹಿಂಗಿರುತ್ತೆ, ಯಾರ್ಯಾರು ಹೆಂಗಿದ್ದಾರೆ. ಆ್ಯಂಡ್ ನಿಮ್ಮ ತಂದೆಯವರು ಮತ್ತು ತೂಗುದೀಪ ಅವರು ಸಾಕಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡಿದ್ದಾರೆ, ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ನೀವು ಫಸ್ಟು ಆಸ್ ಎ ಎಡಿಟ್ರ್ ಆಗಿ ದರ್ಶನ್ ಅವರು ಹೀರೋ ಆಗಿರೋ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಎಡಿಟ್ರ್ ಆಗಿ ಇದಾಗ್ತೀರ. ಆ ಒಂದು ಕೋಇನ್ಸಿಡೆನ್ಸ್ ಹೇಗೆ ಆಯಿತು ಅದು? ಅದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಮುಂಚೆ ಪರಿಚಯ ಆಯ್ತಾ ಆ ಸಿನಿಮಾಕ್ಕಿಂತ ಮುಂಚೆ ದರ್ಶನ್ ಅವ್ರಿಗೂ ನಿಮಗೂ ಪರಿಚಯ? ಯಾವಲೋ ಒಂದು ಸಾರಿ ಮೀಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಓಕೆ, ಪಕ್ಕಾ ಗೊತ್ತಿಲ್ಲ. ಒಂದ್ಸರಿ ಮಾಡಿರ್ಬೋದೇನೋ ಅಷ್ಟೇ ಚಿಕ್ಕ ವಯಸ್ಸಲ್ಲೇ. ಅದು ಬಿಟ್ಟರೆ ನಂಗೆ ಪರಿಚಯ ಆಗಿದೆ ಮೆಜೆಸ್ಟಿಕ್ ಸಿನಿಮಾದಲ್ಲಿ. PN ಸತ್ಯ ಅವರು ಪ್ರಾಮಿಸ್ ಮಾಡಿದರು. ನಾನು ಸ್ಟ್ರಗಲಿಂಗ್ ಪೀರಿಯಡ್ ಆಗ ನಮ್ಮ ಚಿಕ್ಕಪ್ಪಯಿಂದ ಹೊರಗಡೆ ಬಂದಮೇಲೆ ನಮ್ದೊಂದು ಇರುತ್ತಲ್ಲ ಸ್ವಾಭಿಮಾನಿ, ಇಂಡಿಪೆಂಡೆಂಟ್ ಆಗಿ ಏನೋ ಮಾಡಬೇಕು ಸ್ವಾಭಿಮಾನಿ, ಮಾಮೂಲಿ ಗಾಂಧಿನಗರ ಸುತ್ತದು. ಓಕೆ, ಆದರೂ ಅದರಲ್ಲೂ ಸ್ವಾಭಿಮಾನ ಏನು ಅಂದರೆ ಎಲ್ಲೂ ನಾನು ಇವ್ರ ಮಗ ನಂಗೆ ಕೆಲಸ ಕೊಡಿ ಆ ಥರ ಹೋಗ್ತಿರ್ಲಿಲ್ಲ. ನಿಮ್ಮ ತಂದೆಯವ್ರ ಹೆಸರನ್ನ ರೆಕಮೆಂಡೇಶನ್ ಆಗಿ ಬಳಸ್ಕೊಂಡಿಲ್ಲ. ಯಾಕಂದರೆ ಕೆಲವರು ಇವ್ರ ಮಗನ ಇವ್ರ ಮಗನ ಸರಿ ಹೆಂಗಂದರೆ ಸರ್ ಅವ್ರ ಮಗ ಅಂತ ಸೆಂಟಿಮೆಂಟಲ್ಲಿ ಕೊಡಬೇಡಿ, ನನ್ನ ಕೆಲಸ ನೋಡ್ಕೊಡಿ. ಯಾಕಂದರೆ ನಾನು ಇಷ್ಟು ವರ್ಷ ಕಲಿಯೋದಿದೆ, ಬಟ್ ಏನು ಒಬ್ಬ ಎಡಿಟ್ರಿಗೆ ಬೇಕೋ ಅದು ನಾನು ಒಂದಷ್ಟು ತಿಳ್ಕೊಂಡಿದ್ದೀನಿ. ಇದರಲ್ಲಿ ಕೊಡಿ, ಸೆಂಟಿಮೆಂಟಲ್ ಇದರಲ್ಲಿ ಬೇಡ ಸರ್. ಅಷ್ಟು ಸ್ವಾಭಿಮಾನ ಆಗ್ಲೇ. ಆ ಥರ ಹಿಂಗೆ ಅಲ್ಲಿತ್ತಿರುವಾಗ ರಾಮಕೃಷ್ಣ ಅಂತ ಪ್ರೊಡ್ಯೂಸರು, ಓಕೆ, ಹಗಲು ವೇಷ ಆ ಸಿನಿಮಾ 3 ಜನ ಪ್ರೊಡ್ಯೂಸರ್, ಅದರಲ್ಲಿ ಒನ್ ಆಫ್ ದಿ ಪಾರ್ಟ್ನರ್ ರಾಮಕೃಷ್ಣ ಅವರು PN ಸತ್ಯ ಕರೆಸಿ ಈ ಥರ ಅರಸು ಅಂತ ಇದ್ದಾನೆ, ನಾಗೇಂದ್ರ ಅರಸು ಚೆನ್ನಾಗಿ ಮಾಡ್ತಾನೆ, ನಮ್ಮ ಸಿನಿಮಾಗೆ ಅಸಿಸ್ಟೆಂಟ್ ಎಡಿಟ್ರು ನಾನು ಹಗಲು ವೇಷಗೆ ಶಿವಣ್ಣನ ಸಿನಿಮಾ, ಬರ್ಗೂರು ರಾಮಚಂದ್ರಪ್ಪ ಅವರು ಡೈರೆಕ್ಟ್ರು. ಆ ಟೈಮಲ್ಲಿ ಅವರು ಕೆಲಸ ನೋಡ್ತಿದ್ರಲ್ಲ ನಂದು, ಎಲ್ಲ ಮಾಡ್ತೀಯಲ್ಲ ನೀನು, ಚೆನ್ನಾಗಿ ಮಾಡ್ತೀಯಲ್ಲ, ಮಾಡಿರಿ ನಾನು ಹೇಳ್ತೀನಿ ಒಂದು ಸಿನಿಮಾ ಒಬ್ರಿಗೆ ಪರಿಚಯ ಮಾಡಿಸ್ತೀನಿ. ಅಲ್ಲಿಂದ PN ಸತ್ಯ ಅವ್ರನ್ನ ಪರಿಚಯ ಮಾಡಿಸೋದು. ಓಕೆ, PN ಸತ್ಯ ಅವರು ಕಾನಿಷ್ಕ ಮುಂದೆ ಮಾತು ಕೊಟ್ಟರು. ಆ ಮಾತಿನಂತೆ ಒಂದ್ಸರಿ ಅವಾಗ ಮೊಬೈಲ್ ಅಂತದಿಲ್ಲ, ಲ್ಯಾಂಡ್ಲೈನು. ಓಕೆ, ಎಲ್ಲಿದ್ಯಪ್ಪ ಬಾರಪ್ಪ ಇಲ್ಲಿ ಕಾನಿಷ್ಕಾಗೆ ಅಂದರು. ಹಿಂಗೆ ನೋಡಪ್ಪ ಹೇಳಿದ್ದೀನಿ ಅದು ಕೊಟ್ಟಿದ್ದು ನನಗೆ, ಹಿಂಗೆ ಬಾ ಓಣ ಅಂದ್ಬಿಟ್ಟು ಪ್ರಜ್ವಲ್ ಹೋಟ್ಲಿಗೆ ಕರ್ಕೊಂಡೋದ್ರು. ಈ ಥರ ನಿಮಗೆ ಈ ಸಿನಿಮಾ ಇದೆ, ಯಾವ ಸರ್ ನನಗೆ ಗೊತ್ತಿಲ್ಲ ಸರ್, ಹೀರೋ ಯಾವ ಸರ್, ಅವ್ರು ಫಸ್ಟ್ ಸಿನಿಮಾ ಅದ್ರಲ್ಲೊಂದು ಭಯ. ಯಾಕಂದರೆ ಈ ಥರ ಹಿಂಗೆ ಸಿನಿಮಾ ಮಾಡ್ತಿದ್ದಾಗ ಸುಮಾರುಗಳು ಆಗಿರ್ತವೆ. ಆ ಟೈಮಲ್ಲಿ ಹೊಸಬ ಎಡಿಟ್ರು ಅಂದ ತಕ್ಷಣ ಇವ್ನು ಯಾರು ಸರ್ ಹೊಸಬ, ಇವ್ನಿಗೆ ಯಾಕೆ ಕೊಡ್ತೀರಾ, ಇವ್ನಿಗೇನು ಕೆಲಸ ಗೊತ್ತು, ಅದು ಇದು ಅಂತ. ಆದರೆ ಯಾರು ಆ ಕೆಲಸ ಗೊತ್ತು ಅಂತ ಹೇಳಿರ್ತಾರಲ್ಲ ಆ ವ್ಯಕ್ತಿನೂ ಬಂದಾಗ ಹೊಸಬನೇ ಆಗಿರ್ತಾನೆ ಫಸ್ಟ್, ಅದು ನೋಡೋದಿಲ್ಲ. ಸರಿ ಅಂದ್ಬಿಟ್ಟು ಅವ್ರು ಮಾತು ಕೊಟ್ಟಿದ್ರು. ಆಯಿತು, ಪ್ರೊಡ್ಯೂಸರ್ಗಳನ್ನು ಹಂಗೇನೆ ಮಾಡ್ತಾನ, ಇನ್ನೇನೋ ಹುಡುಗ ಪೀಚ್ ಇದ್ದಂಗಿದ್ದಾನೆ ಹುಡುಗ, ಮಾಡ್ತಾನ ಇವನು ಹಂಗೆ ಹಿಂಗೆ. ಸರ್ ನನಗೆ ನಂಬಿಕೆ ಇದೆ ಸರ್, ನಾನು ಮಾಡಿಸ್ತೀನಿ. ಸರಿ ಎಲ್ಲ ಫೈನಲ್ ಆಗೋದು. ಸರ್ ಹೀರೋ ಯಾರು ಸರ್ ಅಂತ ನಮಗೆ ಬರ್ತಾರೆ, ಬರ್ತಾರೆ, ನಿಮ್ಗೆ ಗೊತ್ತಿರೋರೆ, ನನಗೆ ಗೊತ್ತಿರೋರೆ, ನನಗೆ ಯಾರು ಸರ್ ಅಂತದ್ದು ಗೊತ್ತು, ಹೊಸಬ್ರ ಅಥವಾ ನೋನ ಅಂದು, ಹೊಸಬ ಹಿಂಗೆ ಹಿಂಗೆ ಅಂತ. ಆಮೇಲೆ ಬಂದು ಟೈ ಅಂತ ನೋಡಿದ್ರೆ ದರ್ಶನ್ ನನಗೆ ಗೊತ್ತಿಲ್ಲ, ಸಡನ್ನಾಗೆ ಫೇಸ್ ನೋಡಿದಾಗಲೂ ಸಡನ್ನಾಗಿ ಗೊತ್ತಾಗಿಲ್ಲ. ಆಮೇಲೆ ಇವರೇ PN ಸತ್ಯ ಅವ್ರು ಹೇಳ್ಕೊಟ್ರು, ಯಾರೋದಾ
ತುಗಿ ಶ್ರೀನಿವಾಸ್ ಮಗ ಹೀಗೆ ಅಂತ ಅಂದೆ. ಆ ಒಂದು ಫ್ರೆಂಡ್ಲಿ ಬಾಂಡಿಂಗ್ ಥರ ಆಗೋಯ್ತು. ಇವ್ರು ಯಾವ್ದು ಸುಂದರ್ ಕೃಷ್ಣ ಸರ್ ಮಗ, ಹೌದಾ ಮಾಮೂಲಿ ಸರ್ ಏನು ಸರ್ ಕಮ ಅಂದ್ಬಿಟ್ಟು ಆ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಮೆಜೆಸ್ಟಿಕ್. ಹೇಗಿತ್ತು ಮೆಜೆಸ್ಟಿಕಲ್ಲಿ ಪರಿಚಯ ಆದಮೇಲೆ ಇಬ್ಬರು ಫ್ರೆಂಡ್ಶಿಪ್ ಗೆಳೆತನ? ಚೆನ್ನಾಗಿತ್ತು. ಫ್ರೀ ಇದ್ದಾಗ ನಾನು ಶೂಟಿಂಗ್ ಹೋಗುವೆ. ಅದು ESI ಹತ್ರ ಎಲ್ಲ ಸಾಂಗ್ ಎಲ್ಲ ಮಾಡಿದ್ರು. ನಮ್ಮ ಮನೆ ರಾಜೇಶ್ ನಗರಲ್ಲಿತ್ತು. ಅಂತ ಹೊಟ್ಟೋಗುವೆ ಸಾಂಗ್ ಇದಾಗೆಲ್ಲ ಗಣೇಶ್ ಮಾಸ್ಟ್ರು ಇವರೆಲ್ಲ ಇರೋರು. ಚೆನ್ನಾಗಿತ್ತು ಒಂಥರ ಮಾಡಿಕೊಂಡು. ಆಮೇಲೆ ಎಡಿಟಿಂಗ್ ಮಾಡುವಾಗ ದರ್ಶನ್ ಹೇಳೋರು, ಬರಲೇನೋ ನಾನು ಸಾಂಗಿಗೂ ಏನೋ ಒಂದು ಸೀನ್ ತೋರಿಸೋ ಅನ್ನೋದು. ಡೈರೆಕ್ಟ್ರ್ ಹೇಳ್ಬಿಟ್ಟಿದ್ರು, ಯಾವುದೇ ಕಾರಣಕ್ಕೂ ಬರೋಂಗಿಲ್ಲ, ತೋರಿಸ್ಬಾರ್ದು, ಆರ್ಟಿಸ್ಟ್ಗಳಿಗೆ ತೋರಿಸ್ಬಾರ್ದು, ಅಲ್ಲಿ ನಾನು ನೀನು ಪ್ರೊಡ್ಯೂಸರನ್ನು ಕೂಡ ನೋಡಬಾರ್ದು, ಎಲ್ಲರಿಗೆ ಫೈನಲಲ್ಲಿ ತೋರಿಸೋದು ಅಂತ. ಪಾಪ ಅವ್ನು ಕೇಳ್ತಿದ್ದ ಕ್ಯೂರಿಯಾಸಿಟಿಗೆ ಹೆಂಗಿದೀವಿ ಹಂಗೆ ನಾನು ಎಕ್ಸ್ಪ್ಲೈನ್ ಮಾಡೋದು. ಅವೇ ಹಿಂಗಿದೆ ಸೀನು, ಈ ಥರ ಇದೆ, ಹಿಂಗಿದೆ, ಸಕ್ಕದಾಗಿದೆ ಈ ಸೀನ್, ತೋರಿಸೋ ಅನ್ನೋದು. ಇಲ್ಲ ಹಂಗೆಲ್ಲ ಹೇಳೋಕ್ಕಾಗಲ್ಲ, ನಮ್ಮ ಮಾತು ಕೊಟ್ಬಿಟ್ಟಿದ್ವಿ ಡೈರೆಕ್ಟ್ರಿಗೆ ಇರು ಅಂದ್ಬಿಟ್ಟು. ಅವಾಗ ರಶ್ ಕಟ್ಟಿಂಗ್ ಇತ್ತಲ್ಲ ಪ್ರಿಂಟು, ಅದು ಒಂದು ಕ್ಲೋಸ್ ಅಪ್ ಅದು 1-2 ಫ್ರೇಮ್ ಕಟ್ ಮಾಡ್ಬಿಟ್ಟು ತಗೋ ಇದನ್ನ ಅಂದ್ಬಿಟ್ಟು ಕೊಟ್ಟಿದ್ದೆ. ಅದನ್ನ ತಗೊಂಡೋಗಿ ಅವ್ರ ತಾಯಿಗೆ ತೋರಿಸಿ ಹಿಂಗೆ ಆ ಥರ. ಯಾಕಂದ್ರೆ ಅದೊಂದು ಅವಾಗಿಂದ ಒಂದು ನಡ್ಕೊಂಡ್ ಬಂದಿತ್ತು. ಅಂದ್ರೆ ಡೈರೆಕ್ಟರ್ ಅಂದ್ರೆ ಅವಾಗ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಅವ್ರು ಏನೋ ಅನ್ಕೊಂತಾರೆ, ಯಾಕಂದ್ರೆ ಕೆಲವೊಂದು ಏನೋ ಒಂದು ಶಾರ್ಟೋ ಏನೊಂದು ಸೀನೋ ತೆಗೆದುಬಿಟ್ಟಾಗ ಇವ್ರುಗಳು ಸೀನ್ ತೆಗೆದ್ಬಿಟ್ರು ಅದು ಇದು ಆ ರೀತಿ ಒಂದು ಇದಾಗಿ ಮೇಂಟೈನ್ ಮಾಡೋಣ, ಸಿನಿಮಾ ನೋಡಾದ್ಮೇಲೆ ಇರುತ್ತೆ ಅಂತ. ಆವಾಗ ಒಂದಷ್ಟು ಮ್ಯಾಜಿಕ್ ನಡೀತು. ನನ್ನ ಒಂದು ಕೈ ಚಳಕದಲ್ಲಿ ಸಿನಿಮಾ ಅದು ಎಡಿಟ್ ಆಗುವಾಗ ಫಸ್ಟ್ ಅದ್ಭುತವಾಗಿ ವರ್ಷನ್ ಆಯ್ತು. ಆಮೇಲೆ ನನಗೆ ಒಂದು ಚೂರು ಎಲ್ಲೋ ಸೀರೀಸ್ ಸರ್ ಒಂದು 3 ದಿನ ನಾನೇನೋ ಒಂದು ಆಟ ಆಡ್ತೀನಿ ಅಂದ್ಬಿಟ್ಟು ಒಂದಷ್ಟು ಸೀನ್ಸ್ಗಳನ್ನ ಒಂಥರ ಶಫಲ್ ಮಾಡಿ, ಆಮೇಲೆ 1-2 ಸೀನ್ನ ಇಂಟರ್ಕಟ್ ಥರ ಮಾಡಿಕೊಂಡು ಒಂದು ವೆರೈಟಿಗೆ ಏನೋ ಮಾಡಿ, ಆಮೇಲೆ ಬ್ಲೀಚ್ ಅಂತ ಒಂದು ಹಾಕಿದೆ. ಅದೊಂದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದು ಬ್ಲೀಚು ಚಿಕ್ಕಂದ ಬರುತ್ತಲ್ಲ ಬ್ಲೀಚು, ಅದಕ್ಕೆ ಸೌಂಡ್ ಹೆಂಗ್ ಕೊಡೋದು ಅಂತ ಗೊತ್ತಿರ್ಲಿಲ್ಲ. ಅದು ಬೇರೆ ರಾಜನ್ ಅಂತ SFX ಪ್ರಕಾಶ್ ಅಂತ ಇದ್ರು, ಅವ್ರ ಹತ್ರ ಇದ್ದಿದ್ದು. ಅವ್ರಿಗೆ ಹಿಂಗೆ ಕಣೋ ಈ ಥರ ಏನೋ ಒಂದು ಸೌಂಡ್ ಬೇಕು ಇದಕ್ಕೆ ಹುಡುಕಿ ಒಂದಷ್ಟು ಸೌಂಡ್ ಹುಡುಗಿ ಫೈನಲ್ ಈ ಸೌಂಡು ಯಾವಾಗ ಅದು ಆ ಸೌಂಡ್ ಆಯ್ತೋ ಅದೇ ಸೌಂಡ್ ಇಲ್ಲಿವರೆಗೂ ಅದೇ ಸೌಂಡ್ ಆ ಥರ ಒಂದು ಜರ್ನಿ. ಸಿನಿಮಾ ನೋಡಾದ್ಮೇಲೆ ದರ್ಶನ್ ದಿನಕರ್ ಎಲ್ಲ ಸಕ್ಕತ್ತಾಗಿದೆ ಕೊಡೋ ಏನು ಹಿಂಗೆ ತೋರಿಸ್ಬಿಟ್ಟು ನಮ್ದೇನಿಲ್ಲಪ್ಪ ಡೈರೆಕ್ಟ್ ತಗೊಟ್ಟಿದ್ದಾರೆ ಅದಕ್ಕೆ ನಾನು ಮಾಡಿದ್ದೀನಿ. ನಮ್ಮ ಮೆಟೀರಿಯಲೇ ಬರದೆ ಹೋದ್ರೆ ನಾನು ಹೆಂಗೆ ಮಾಡೋಕ್ಕಾಗುತ್ತೆ. ಆವಾಗ ಡೈರೆಕ್ಟ್ರು ಅಷ್ಟೇ ಸಾಕಾದಂಗೆ ಮಾಡಿದ್ಯಾರ, ಸೊ ಖುಷಿ ಆಯಿತು. ನನ್ನ ಮಾತು ಕೊಟ್ಟಂಗೆ ನೀನು ಚೆನ್ನಾಗಿ ಮಾಡಿದ್ಯಾ ಅದು ಇದನ್ನ ಎಲ್ಲ ಪ್ರೊಡ್ಯೂಸರ್ ಅಲ್ಲೇ ಅವಾಗ ಚೆಕ್ ಬರ್ಕೊಟ್ಟು ಟಿಂಗ್ ಅಂತ ಪ್ರೊಡ್ಯೂಸರ್. ಬ್ಯಾಂಕ್ ಇಲ್ಲ ಏನೂ ಇಲ್ಲ ನನಗೆ ಗೊತ್ತಿಲ್ಲ. ಪಾಪ ಡೈರೆಕ್ಟರ್ನೇ ಹೋಗಿ ಇದು ಬ್ಯಾಂಕಿಗೆ ಹೋಗಿ ಅಲ್ಲೇ ಡ್ರಾ ಮಾಡಿಸ್ಕೊಂಡು ತಗಾಸು ಅಂದ್ಬಿಟ್ಟು ಮೂವಿ ಕಂಪ್ಲೀಟ್ ಆದಮೇಲೆ ಅಲ್ಲಿ ತನಕ ಪೇಮೆಂಟ್ ಇರಲಿಲ್ಲ. ಫಸ್ಟ್ ಸಿನಿಮಾ ಯಾರು ಕೊಡ್ತಾರೆ ಕಂಪ್ಲೀಟ್ ಆದ್ಮೇಲೆ ಖುಷಿಯಾಗಿ ಕೆಲಸ ನೋಡಿ. ಅದ್ರ ಜೊತೆಗೆ ಫಸ್ಟ್ ಸಿನಿಮಾನೇ ಹಿಟ್ ಸಿನಿಮಾ ಬೇರೆ, ಸೂಪರ್ ಹಿಟ್ ಸಿನಿಮಾ ಬೇರೆ. ನಿಮಗೆ ಹೇಳ್ಕೊಳಕ್ಕೆ ನಾನು ಮಾಡಿರೋ ಫಸ್ಟ್ ಸಿನಿಮಾನೇ ಗೆದ್ದಿದೆ ಅಂತ ಅಂದರೆ ಅದು ಬೇರೆ ಥರ ಟ್ರೆಂಡ್ ಮಾರ್ಕ್ ಅದು ಆ್ಯಕ್ಚುಲಿ. ಆ್ಯಂಡ್ ದರ್ಶನ್ ಅವ್ರು ಹೇಗಿದ್ರು ಸರ್ ಆ್ಯಕ್ಚುಲಿ? ಅಂದರೆ ಹೋಪ್ಫುಲಿ ನಿಮ್ಗೆ ಗೊತ್ತಿದೆ ಇವತ್ತಿನ ಒಂದು ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ. ಸದ್ಯದ ಒಂದು ಪ್ರಕರಣದಲ್ಲಿ ಅವ್ರು ಸಿಕ್ಕಾಕೊಂಡಿರೋದನ್ನ ನೋಡೋರಿಗೆ ದರ್ಶನ್ ಹಾಗೆ ಹೀಗೆ ಅನ್ನೋ ಒಂದು ಮಾತಿರುತ್ತೆ. ಬಟ್ ಯಾಕೆ ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ. ಯು ನೋ ಬೆಟರ್ ದೆನ್ ಎನಿಬಡಿ ಅಂತೀನಿ ನಾನು. ಫಸ್ಟ್ ಸಿನಿಮಾ ಅವ್ರ ಹೀರೋ, ನೀವು ಎಡಿಟ್ರು, ಅಲ್ಲಿಂದ ಒಂದು ಒಡನಾಟ. ಆ್ಯಂಡ್ ಇಬ್ಬರು ನಿಮ್ಮ ತಂದೆಯವರು ಅವ್ರ ತಂದೆಯವರು ಸಾಕಷ್ಟು ಪರಿಚಿತರು. ಹೇಗಿದ್ದು ದರ್ಶನ್ ಅವರು ಅವತ್ತು? ನಾನು 4 ಸಿನಿಮಾ ಮಾಡಿದೆ ದರ್ಶನ್ದು. ಆಮೇಲೆ ಬೇರೆ ಸಿನಿಮಾಗಳು ರಿಲೀಸ್ ಆದಮೇಲೆ ನಮ್ದೊಂದು ಯಾವ ರೀತಿ ಒಡನಾಟ ಆಯಿತು ಅಂದರೆ, ಮಗ ಒಂದು ನೋಡೋ ಸಿನಿಮಾ ರಿಲೀಸ್ ಹೆಂಗಿರುತ್ತೆ, ಫಸ್ಟ್ ಶೋ ಹೋಗ್ತಿದ್ದೆ. ಓಕೆ, ಅದು ಯಾವ ಅವ್ರ ಸಿನಿಮಾ ದರ್ಶನ್ದು. ಅವ್ರು ಹೇಳೋನು ಹೆಂಗಿದೆ ರಿಯಾಕ್ಷನ್ಸ್, ಆಡಿಯನ್ಸ್ ರಿಯಾಕ್ಷನ್ ಹೆಂಗಿದೆ ನೋಡೋ ಹೇಳು ಅಂತ. ಆಮೇಲೆ ಕೆಲವು ಇನ್ಪುಟ್ಸನ್ನು ಕೊಡ್ತಿದ್ದೆ. ಚೆನ್ನಾಗಿರೋ ಸಿನಿಮಾ ಇದ್ರೆ ಹೇಳ್ತಿದ್ದೆ, ಸೂಪರ್ ಮಗ, ಹಿಂಗೆ ಕಣ, ಹಿಂಗೆ ಅಂತ ಹೇಳೋದು. ಹೌದು ಮಗ ಸೂಪರ್ ಕಣ, ಥ್ಯಾಂಕ್ ಯು ಮಗ, ಈ ರೀತಿ ಅನ್ನೋ. ಆಮೇಲೆ ಮತ್ತೆ ಕೆಲವೊಂದು ಹೇಳ್ತಿದ್ದೆ, ಅಭಿ ಇಲ್ಲ ಈ ಥರ ಕಥೆಯಲ್ಲಿ ಏನೋ ಒಂದು ಚೂರು ಬೇಕಿತ್ತು, ಆಮೇಲೆ ಈ ಕತೆ ಯಾಕೆ ಒಪ್ಕೊಂಡೆ ಅಭಿ ಹಿಂಗೆ ಅನ್ನೋ, ಗೊತ್ತಾಗಿಲ್ಲ ಕಣೋ ಹಿಂಗೆ ಈ ರೀತಿ ಅನ್ನೋದು. ಆ ಒಂದು ಅಷ್ಟು ಒಂದು ಬಾಂಡಿಂಗ್ ಥರ ಇದ್ದಿದ್ದು.
ಅದಾದಮೇಲೆ ಹಂಗೆ ಅದೇ ಕ್ಯಾರಿ ಫಾರ್ವರ್ಡು ಇದಕ್ಕೆ ಬಂತು ನವಗ್ರಹಗೆ. ಓಕೆ. ಅಲ್ಲಿಂದ ಅದ್ಭುತ. ಅದರಲ್ಲೊಂದು ಆಪ್ಷನ್ನು ಹಾಗೆ ನೋಡಪ್ಪಿ, 2 ಆಪ್ಷನ್ನು, ಅದರಲ್ಲಿ ಒಂದು ಏನಪ್ಪಿ ಅಂದೆ. ಒಂದ ಎಡಿಟಿಂಗು ಇಲ್ಲ ಆ್ಯಕ್ಟಿಂಗು, 2ರಲ್ಲಿ ಒಂದು ಯಾರು? ಎರಡು ಮಾಡ್ತೀನೋ ಅಂದರೆ ನೋ 2ರಲ್ಲೂ, ಯಾಕಂದರೆ ಕಾನ್ಸಂಟ್ರೇಷನ್ನಿಂದ ಹಿಂಗೆ ಹೋಗುತ್ತೆ. ಆಮೇಲೆ ನಿಂದೆ ನೀನು ಇಟ್ಕೊಂಡ್ಬಿಡ್ತೀನಿ. ನಾನು ಯಾವತ್ತಾಗ ಮಾಡಲ್ಲಪ್ಪ, ಕೆಲಸ ಅಂದಮೇಲೆ ಕೆಲಸ. ಇಲ್ಲ 2ರಲ್ಲೊಂದು. ಹೌದಾ, ಆಯಿತು, ಎಡಿಟಿಂಗ್ ಇಷ್ಟು ವರ್ಷ ಮಾಡ್ಕೊಂಡು ಮಾಡ್ತಿದ್ದೆ. ಓಕೆ, ಇದೊಂದು ಡಿಫ್ರೆಂಟ್ ಆಗಿರಲಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಅದಕ್ಕೆ ಆ್ಯಕ್ಟಿಂಗಿಗೆ ಜಂಪ್ ಆದೆ. ಬಟ್ ಆಫ್ಟರ್ ಮೆಜೆಸ್ಟಿಕ್ ಆದಮೇಲೆ ಅವ್ರದ್ದು ಇನ್ನೊಂದು 4 ಸಿನಿಮಾ ಮಾಡಿದ್ರು, ಅಲ್ಲಿ ಎಲ್ಲೂ ಆ್ಯಕ್ಟಿಂಗ್ ಬಗ್ಗೆ ನೀವು ಮಾತಾಡಿಲ್ಲ. ಎಲ್ಲೂ ಮಾತಾಡಿ ದರ್ಶನ್ ಅವ್ರ ಜೊತೆ ನನಗೆ ನಿಮ್ಮ ಸಿನಿಮಾದಲ್ಲಿ ಒಂದು ಆ್ಯಕ್ಟಿಂಗ್ ಒಟ್ಟಿಗೆ ಮಾಡೋಣ. ಓನ್ಲಿ ಎಡಿಟರ್. ನನಗೆ ಆ್ಯಕ್ಟಿಂಗ್ ಮಾಡೋ ಇಂಟ್ರೆಸ್ಟು ಇರಲಿಲ್ಲ. ಓಕೆ. ಅದಾದಮೇಲೂ ಹಂಗೂ ನಾನು ಹಿಂಗೆ ಎಡಿಟ್ ಮಾಡ್ತಿರುವಾಗ BR ಕೇಶವ್ ಒಂದು ಡೈರೆಕ್ಟ್ರು, ಅವ್ರದ್ದು ಒಂದು ಸಿನಿಮಾ ಎಡಿಟ್ ಮಾಡಿದೆ. ಅವರು ಹೇಳೋರು, ಅರ್ಸು ನೀನು ಇಂಟ್ರೊಡ್ಯೂಸ್ ಮಾಡ್ತೀನಿ ಹೀರೋಗೆ. ಬೇಡಿ ಸರ್, ನಮ್ಗೆ ಯಾಕೆ ಸರ್ ಹೀರೋ, ಯಾವನ್ ಸರ್ ನಮ್ಮನ್ನು ನೋಡ್ತಾನೆ, ಬೇಡ, ನಮ್ಮ ಪಾಡಿಗೆ ನಾನು ಹ್ಯಾಪಿ ಆಗಿದ್ದೀನಿ, ಆರಾಮಾಗಿ AC ರೂಮಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ಕೊಂಡಿದ್ದೀನಿ, ನಮಗೆ ಈ ಗೋಜೆಲ್ಲ ಬೇಡ. ಇಲ್ಲೋ ಅರ್ಸು ಮಾಡ್ತೀನಿ ಹಿಂಗೆ ಅಂದರು. ಭೂಗತ ಅಂತ ಒಂದು ಮಾಡಿದ್ರು ಒಂದು ಸಿನಿಮಾ. ಅದು ಗೊತ್ತಿರೋದೇನೆ, ಅದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಅದು ಯಾವುದು ಅಂತ. ಹಾಗಾಗಿ ಗೊತ್ತಾಗ್ತಿದ್ದೆ ಒಂಥರ ಒಳ್ಳೇದಾಯ್ತೇನೋ. ಬಟ್ ಒಂದು ನನಗೆ ಒಂದು ಸ್ಕ್ರೀನ್ಗೆ ಪರಿಚಯ ಮಾಡಿಕೊಟ್ಟಂಥ ಡೈರೆಕ್ಟ್ರು, ಅದಂತೂ ಗ್ರ್ಯಾಟಿಟ್ಯೂಡ್ ಅಂತೂ ಇದ್ದೇ ಇದೆ. ಅದಾದಮೇಲೆ ಮತ್ತೆ ಮಾಮೂಲಿ ಎಡಿಟಿಂಗ್, ನಮಗೆ ಸಮಸ್ಯೆನೇ ಬೇಡಪ್ಪ ನನಗೆ ಆ್ಯಕ್ಟಿಂಗು ಅಂದ್ಕೊಂಡು ಎಡಿಟಿಂಗಲ್ಲಿದೆ. ಅಲ್ಲಿ ನವಗ್ರಹ ಅಲ್ಲೂ ನನಗೆ ಮಾಡಲಾಬೇಡ, ಆ್ಯಕ್ಟಿಂಗ್ ಮಾಡಲಾಬೇಡ, ಹೆಂಗೆ ಏನು ಅಂತ ಒಂದು ಕ್ಯೂರಿಯಾಸಿಟಿ. ಸರಿ, ನಮ್ಮ ಮಿಸ್ಸಸ್ನ ಕೇಳಿದೆ, ಏನೇ ಹಿಂಗೆ ಎಡಿಟಿಂಗ್ ಮಾಡಲ, ಇದಕ್ಕೆ ಆಪ್ಷನ್ನು. ಆ್ಯಕ್ಟಿಂಗ್ ಮಾಡಿದ್ರಿ, ಎಡಿಟಿಂಗ್ ಮಾಡ್ತಾನೆ ಇದ್ದೀರಲ್ಲ, ಮಾಡಿರಿ. ಎಲ್ಲ ವಿಲನ್ಗಳ ಮಕ್ಕಳೇ ಅಂತಿರಲ್ಲ, ಇಂಥದ್ರಲ್ಲಿ ಸಿಗದೆ ಅಪ್ರೂಪ ಈ ರೀತಿ. ಹೌದಲ್ಲ, ಓಕೆ ಡನ್ ಅಂದ್ಬಿಟ್ಟು ಹಾಗೆ ಆ್ಯಕ್ಟಿಂಗ್. ಈ ವಿಷಯ ನಿಮ್ಗೆ ಆ ಥಾಟ್ ದಿನಕರ್ ಅವರು ಅಥವಾ ಯಾರು ದರ್ಶನ್ ಅವ್ರು ಹೇಳಿದಾಗ ನಿಮಗೆ ಎಲ್ಲ ವಿಲನ್ ಮಕ್ಕಳು ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಿದ್ವಿ ಅಂದಾಗ ಅದು ಹೆಂಗೆ ಶುರುವಾಗಿದ್ದು ಸರ್? ಅದವರು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು. ಅಂದರೆ ಈ ರೀತಿ ಒಂದು ಅಂಬಾರಿನ ಎಸ್ಕೇಪ್ ಮಾಡಿ ಹಿಂಗೆ ಮಾಡಬೇಕು ಅಂತ. ಹಿಂಗೆ ಅದು ಬೇರೆಯವ್ರನ್ನ ಹಾಕೊಂಡು ಮಾಡ್ಬೋದಿತ್ತೇನೋ. ಬಟ್ ಅವ್ರ ಥಾಟ್ ಬಂತು ನೋಡಿ ಅವ್ರಿಬ್ರಿಗೂ, ವಿಲನ್ಗಳ ಮಕ್ಳು ಹಾಕೊಂಡು ಹೆಂಗಿರುತ್ತೆ, ಯಾರ್ಯಾರು ಹೆಂಗಿದ್ದಾರೆ. ನಾನೊಬ್ಬ ಇದ್ದೆ ಆ್ಯಕ್ಟಿವ್ ಆಗಿ ಎಡಿಟ್ರಲ್ಲಿ. ಆಮೇಲೆ ತರುಣನು ಡಿಪಾರ್ಟ್ಮೆಂಟ್ ಸುಧೀರ್ ಅವರ, ಹೌದು. ಆಮೇಲೆ ಅಸೋಸಿಯೇಟ್ ಆಗು ಕೆಲವು ಮಾಡಿದ್ದ, ಆ್ಯಕ್ಟು ಕೂಡ ಮಾಡಿದ್ದ. ಹಾಗಾಗಿ ಅಲ್ಲೊಂದು ಓಕೆ. ನೆಕ್ಸ್ಟು ಟೈಗರು, ಮುರಿ ಟೈಗರ್ ಅವನು. ಓಕೆ. ನೆಕ್ಸ್ಟು ಇನ್ಯಾರು ಇನ್ನೊಬ್ಬ ವಿಲನ್ ಬೇಕಲ್ಲ ಅಂತ ತಕ್ಷಣ ಹಂಗೆ ನೋಡ್ತಿದ್ದಾಗ ಧರ್ಮಕೀರ್ತಿರಾಜ್ ಅವ್ರ ಈ ರೀತಿ ಮೇಲ್ಗಳು ಸಿಕ್ಕಿದ್ರು, 2 ಫೀಮೇಲ್ ಸಿಗ್ಲಿಲ್ಲ. ಓಕೆ. ಆ ಥರ. ಬಟ್ ಅಲ್ಲಿ ನೀವು ಆ ಸಿನಿಮಾ ಶುರು ಆದಾಗ ನವಗ್ರಹ ದರ್ಶನ್ ಅವ್ರು ಬಿಟ್ಟು ದಿನಕರ್ ಅವ್ರು ಬಿಟ್ಟು ಬೇರೆಯವ್ರ ಜೊತೆ ಏನು ಅಷ್ಟೊಂದು ಒಡನಾಟ ಇರಲಿಲ್ಲ ಅನ್ಸುತ್ತೆ. ಇದ್ರೆಲ್ಲ ಕ್ಲೋಸೆಸ್ಟ್ ಆಗಿದ್ರೆ ಎಲ್ಲ ಅದಾದ್ಮೇಲೆ ಇನ್ನ ಕ್ಲೋಸ್ ಆಗಿಲ್ಲ. ಬಿಫೋರ್ ನವಗ್ರಹ ಬಿಫೋರ್ ಅಷ್ಟಿಲ್ಲ. ಇಲ್ಲ, ಅಲ್ಲಿಂದನೇ ನೀವೆಲ್ಲ ವಿಲನ್ ಮಕ್ಕಳೆಲ್ಲ ನನಗೆ ದಿನಕರು ಸಿನ್ಸ್ ಮೆಜೆಸ್ಟಿಕ್ ಇಂದಾನೆ ಪರಿಚಯ. ದಿನಕರು ಮತ್ತೆ ಇವರು ದರ್ಶನ್ ಅವರು. ಇನ್ನ ಮಿಕ್ಕಿದ್ದು ಆಮೇಲೆ ತರುಣ ನಂದ ಒಂಚೂರು ಮೆಜೆಸ್ಟಿಕ್ ಟೈಮಲ್ಲಿ ಹಂಗೆ ಬಂದು ಅಲ್ಲಿಂದ ಒಂಚೂರು ಪರಿಚಯ. ವಿನೋದ್ ಅಷ್ಟಿರ್ಲಿಲ್ಲ. ಓಕೆ. ವಿನೋದ್ ನಮ್ಗೆ ಜಾಸ್ತಿ ಅಂದ್ರೆ ಒಂದೊಂದು ಸಿನಿಮಾ ನಾನು ಮಾಡಿದೆ, ಅದನ್ನ ಅಂದ್ರೆ ಪೂರ ನಾನು ಮಾಡಲಿಲ್ಲ. ಅದು ನನಗೂ ಡೈರೆಕ್ಟ್ರಿಗೆ ಏನೋ ಒಂಚೂರು ಕ್ಲಾಶ್ ಆಯಿತು. ಕೊನೆಗೆ ನಮ್ಮ ಫ್ರೆಂಡ್ಗೆ ನೀನೇ ಮಾಡೋ, ಅದನ್ನ ಕಂಪ್ಲೀಟ್ ಮಾಡಿಕೊಡು, ಎಡಿಟಿಂಗ್ ಕಂಪ್ಲೀಟ್ ಮಾಡು ಅಂದ್ಬಿಟ್ಟು ನಮ್ಮ ಫ್ರೆಂಡೇ. ಯಾವ ಸಿನಿಮಾ? ಓಕೆ. ಡೈರೆಕ್ಟ್ರಿಂದ ಏನೋ ಒಂದು ಚೂರು ಒಂದು ಅರ್ಧ ಅನ್ನ ತಿಂದಿದ್ದೀನಿ, ಬೇಡ ಇದು ಯಾಕೆ, ಎಲ್ಲೋ ಒಂದು ಈಗೋ ಫ್ಯಾಕ್ಟರ್ಸಲ್ಲಿ ವರ್ಕೌಟ್ ಆಗಿಲ್ಲ. ಮಾಮೂಲಿ ಈ ಬೇಸಲ್ಲೇ, ಕಟಿಂಗ್ ಬೇಸಲ್ಲಿ ಇದು ಹಿಂಗಿದ್ರೆ ಸರಿ ಇಲ್ಲ, ಯಾಕಿದು ಅವ್ರಿಗೆ ಈಗ ಏನೋ ಹೊರಟಾಯಿತು. ಆಯಿತು ಸರ್, ನಿಮ್ಮದೇ ಇರಲಿ ಸರ್, ಧನ್ಯವಾದಗಳು ಸರ್, ಇವ್ರು ಕಂಟಿನ್ಯೂ ಮಾಡಿಕೊಟ್ರು ಸರ್ ಅಂದ್ಬಿಟ್ಟು ಬಿಟ್ಟು ಬಂದ್ಬಿಟ್ಟಿದ್ದೆ. ಆ್ಯಂಡ್ ಆಫ್ಟರ್ ನವಗ್ರಹ ಆದಮೇಲೆ ಸೇಮ್ ಕಂಟಿನ್ಯೂ ಹಾಗೆ? ಮಾಮೂಲಿ ನವಗ್ರಹ ಮತ್ತೆ ಎಡಿಟಿಂಗು ಆ್ಯಕ್ಟಿಂಗು, ಬೇರೆ ಬೇರೆ ಸಿನಿಮಾಗಳು. ಆ್ಯಕ್ಟಿಂಗು ಇಲ್ಲ ಅಷ್ಟೊಂದು. ಡೈರೆಕ್ಷನು ಹಾರ್ಟ್ ಬೀಟ್ಸ್ ಮಾಡಿದೆ 2003ಅಲ್ಲಿ. ನವಗ್ರಹ ಮಾಡೋ ಟೈಮಲ್ಲೇ ರಾಕಿನು ಸ್ಟಾರ್ಟ್. ಬಟ್ ನಿಮ್ಮ ದರ್ಶನ್ ಒಡನಾಟ ಸ್ಟಿಲ್ ಇಲ್ಲಿ ತನಕ ಇನ್ನೂ ಕಾಂಟ್ಯಾಕ್ಟಲ್ಲೇ ಇದ್ದೀರಾ ನೀವು ರೆಗ್ಯುಲರ್ ಆಗಿ? ಅಂದರೆ ತುಂಬ ರೆಗ್ಯುಲರ್ ಇಲ್ಲ. ನಾವು
ನವಗ್ರಹ ಆಗಿ ಒಂದು 2 ವರ್ಷ 10 ಅಥವಾ 11 ಅನ್ಸುತ್ತೆ. 8, 9, 10. 11 ಸ್ವಲ್ಪ ಬಿಗಿನಿಂಗ್ ಅಷ್ಟೇ. ಆಮೇಲೆ 11 ಬಿಗಿನಿಂಗೂ ಇಲ್ಲ ಅನಿಸುತ್ತೆ. ಆ ಟೈಮಲ್ಲಿ ನಾನು 10 11 ಬಿಗಿನಿಂಗ್ ಇರ್ಬೋದು. ಯಾಕಂದ್ರೆ ನಾನು ತಮಿಳ್ ಸಿನಿಮಾ ಮಾಡೋಕ್ಕೆ ಅಂತ ಹೊರಟೆ, ಶಿವಕಾರ್ತಿಕೇಯನ್ ಸಿನಿಮಾ. ಅದು ಶಿವಕಾರ್ತಿಕೇಯನ ಇಂಟ್ರೊಡ್ಯೂಸ್ ಮಾಡಿದ್ದೆ ನಂದೇ ಪ್ರೊಡಕ್ಷನಲ್ಲಿ. ಓಕೆ. ಆಮೇಲೆ ಅದು ಅರ್ಧ ಮಾಡಿದೆ, ಅರ್ಧ ಪೋರ್ಷನ್ ಮುಗೀತು. ಇನ್ನೊಂದು ಅರ್ಧ ಪೋರ್ಷನ್ನು ಅವ್ರ ಫ್ರೆಂಡೇ ಪಾರ್ಟ್ನರಾಗಿ ಬರ್ತೀನಿ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕೊನೆಗೆ ಅಂಬು ಅಂತ ಕೈ ಎತ್ಬಿಟ್ರು. ನಂದು ಅಂಬು ಅಂತ ಹೊಟ್ಟೋಯ್ತು. ಆಮೇಲೆ ಮತ್ತೆ ಅಲ್ಲೇ ಈಗ ಸಿಗೋಣ, ನಾಳೆ ಸಿಗೋಣ, ಮಾಡ್ತೀನಿ ಇದು 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 ಅಂದ್ಕೊಂಡೆಲ್ಲ ಪ್ಲ್ಯಾನ್ ಮಾಡಿ ಅಲ್ಲೇ ಒಂದು 2 ವರ್ಷ ಆಗೋಯ್ತು. ಅಷ್ಟೊತ್ತಿಗೆ ಶಿವಕಾರ್ತಿಕೇಯನ್ ಒಂದು ಸಿನಿಮಾ ಮಾಡ್ದೆ, ಮರೀನಾ ಅಂತ. ಅದಾದಮೇಲೆ ಎದುರು ನೀಚಲ್ ಅಂತ ಮಾಡ್ದೆ. ಆಮೇಲೆ ಮೂಣು ಅಂತ ಒಂದು ಧನುಷ್ ಜೊತೆ ಮಾಡ್ದೆ. ಅಲ್ಲಿಂದ ಹಂಗೆ ಎದುರು ನೀಚಲ್ ಹಿಟ್ಟಾಯಿತು, ಹಂಗೆ ಹೊಟ್ಟೋಯ್ತು. ಸರಿ ಮುಟ್ಟಿ ಇನ್ನು ನಮ್ಮ ಕೈಗೆ ಸಿಗಲ್ಲ. ಡೇಟು ಅಡ್ವಾನ್ಸ್ ಎಲ್ಲ ಆಗೇ ಇದೆ ಇನ್ನು. ಆಮೇಲೆ ಹೀರೋಯಿನ್ನು ಈಗ ದೊಡ್ಡ ಡೈರೆಕ್ಟ್ರ್ ಹೆಂಡ್ತಿ, ಅಟ್ಲಿ ವೈಫೆ ಪ್ರಿಯಾ. ಆಮೇಲೆ ಸತೀಶ್ ಅಂತ ಕಾಮಿಡಿಯನ್, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಆತನು ಈಗ ಒಳ್ಳೆ ಬೇಡಿಕೆ ಅಂತ. ಓಕೆ. ಒಂಥರ ಚೆನ್ನಾಗಿತ್ತು. ಬಟ್ ಟೀಮ್ ಎಲ್ಲ ಇಲ್ಲಿದ್ದೇನೆ. ಸುಧಾಕರ ಕ್ಯಾಮ್ರಾಮನ್ನು, ರಾಕಿ ಮಾಡಿದ್ರು. ಆಮೇಲೆ ಮುರಳಿ ಮಾಸ್ಟ್ರೇ ಕೊರಿಯೋಗ್ರಾಫರು, ವೆಂಕಟೇ ಮ್ಯೂಸಿಕ್ಕು, ರಾಕಿ ಮಾಡಿದ ಮ್ಯೂಸಿಕ್ ಡೈರೆಕ್ಟ್ರೆ. ಈ ಥರನೇ ಕನ್ನಡದವರೇ ಟೆಕ್ನಿಷಿಯನ್ಸ್ ಎಲ್ಲ. ಆಮೇಲೆ ಕನ್ನಡದಿಂದನೂ ಒಬ್ರು ಆರ್ಟಿಸ್ಟನ್ನ ಕರ್ಕೊಂಡೋಗಿದ್ದೆ, ಅವ್ರ ಅಮ್ಮನ ಕ್ಯಾರೆಕ್ಟರ್ಗೆ. ಅಪ್ಪನ ಕ್ಯಾರೆಕ್ಟರ್ಗೂ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅದು ಸ್ವಲ್ಪ ನಮಗೆ ಇದಾಗಬೇಕು, ರಿಸೆಂಬ್ಲೆನ್ಸು ಸ್ವಲ್ಪ ಅಲ್ಲಿ ಅವಾಗೆಲ್ಲ ತಮಿಳಿಯನ್ಸು ಅಂದರೆ ಆ ಫೇಸೇ ಇರಬೇಕು ಥರದಲ್ಲಿದ್ದಾಗ ಅಲ್ಲಿ ಅವ್ರನ್ನೇ ಹಾಕ್ಕೊಂಡು MS ಭಾಸ್ಕರ್ ಅಂತ ಅವರು ಅಪ್ಪನ ಕ್ಯಾರೆಕ್ಟರ್ ಮಾಡಿದ್ದು. ಓಕೆ. ಆಮೇಲೆ ಪಾಂಡು ಅಂತ ಸೀನಿಯರ್ ಆರ್ಟಿಸ್ಟು. ಆಮೇಲೆ ಇನ್ನೊಬ್ಬರು ಡೈರೆಕ್ಟ್ರು, ಅವರು ಸಂತಾನ ಭಾರತಿ ಅಂತ ಡೈರೆಕ್ಟ್ರು, ಅವ್ರು ಕಮಲ ಸನ್ಸರ್ ಪಿಕ್ಚರ್ ಎಲ್ಲ ಮಾಡಿದ್ರು. ಅವರು ಎಲ್ಲ ಒಳ್ಳೊಳ್ಳೆ ಪಾತ್ರಗಳನ್ನೇ ಹಾಕಿ, ಅಂದರೆ ಚೆನ್ನೈ ಪೋರ್ಷನ್ ಮುಗಿಸಿದ್ದೆ. ಓಕೆ. ಒಂದು ಸಾಂಗನ್ನು ಮಾಡಿದ್ದೆ. ಇನ್ನು ವಿಲೇಜ್ ಪೋರ್ಷನ್ ಮಾಡಬೇಕಿತ್ತು. ಆ ಟೈಮಲ್ಲಿ ಅದೇ ಸಬ್ಜೆಕ್ಟ್ನ ಜಸ್ಟ್ ಲವ್ ಅಂತ ಸಿನಿಮಾ ಜೆಗೆ ಹಾಕೊಂಡು ಮಾಡಿದ್ದೆ. ಸೇಮ್ ಸಬ್ಜೆಕ್ಟ್ನೇ ಆಫ್ಟರ್ ಮೆನಿ ಇಯರ್ಸ್ ಆದಮೇಲೆ. ಅಲ್ಲ, ಅದು 11 ಮಾಡಿದ್ದು, 14 3 ಇಯರ್ಸ್ ಆದಮೇಲೆ ನೀವು ಮಾಡಿರೋದು. ಆ್ಯಂಡ್ 11 ಸಾರಥಿ ಸಿನಿಮಾ ಶುರು ಮಾಡಿದಾಗ ನೀವಿರಲಿಲ್ಲ? ಇಲ್ಲ ಇಲ್ಲ ಅಲ್ಲ. Feed Plus Karnataka.